ಇಂದಿರೆಗೆ ತಲೆಬಾಗಿ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ ತೈ ತೈ ತತ್ತಿನ ತೇಂ ಕದಿನ ತಾತೈ ತತ್ತಿನ ತೇಂ ತದಿ ತದಿ ತಾಕ ತರ್ಕಡ ಕಡ ತೈ ತತ್ತಿನ ತೇಂ ತೇಂ ಏನೋ ಮಾಡಲಿ ನಾನು ಪಾಂಡವರ ಸೋಲಿ ಪಡೆ ಪಾಂಡವರ ಸೋಲಿ ಪಡೆ ದಾನವಾಂತ ಕನವಗೆ ಸಾರಥಿಯಾಗಿ ಹನು ದಾನವಾಂತ ಕನವರ್ಗೆ ಸಾರಥಿಯಾಗಿ ಹನು ಬಲರಾಮನಿಹನೆಂದು ಬಹಳ ಧೈರ್ಯವ ತಾಳ್ದೆ ಇಳೆಯ ಪ್ರದಕ್ಷಿಣೆ ಆಯ್ತವಗಂದು ಬಲರಾಮನಿಹನೆಂದು ಬಹಳ ಧೈರ್ಯವ ತಾಳ್ದೆ ಇಳೆಯ ಪ್ರದಕ್ಷಿಣೆ ಆಯ್ತವಗಂದು ಅಯ್ಯೋ, ಈ ಗೌರವನು ಇಡೀ ಜೀವನದಲ್ಲಿ ಇದೇ ಗೋಳಾಗಿ ಹೋಯ್ತಲ್ಲ. ಏನು ಮಾಡುವುದಿನ್ನು ಪಾಂಡವರ ಸೋಲಿಪಡೆ ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದೆವು. ವಿಷದ ಲಡ್ಡು ಕೊಟ್ಟಿದ್ದಾಯಿತು, ಅರಗಿನ ಮನೆಯಲ್ಲಿ ಸುಡುವ ಪ್ರಯತ್ನವೂ ಆಯಿತು. ಕೊನೆಯಲ್ಲಿ ಯುದ್ಧಕ್ಕೆ ಸಿದ್ಧ ಅಂತ ಬಂದು ಈಗ 12 ದಿನಗಳೇ ಕಳೆದು ಹೋದವು. ಇಷ್ಟು ದಿನ ಆದರೂ ಕೂಡ ಯಾರಿಗೆ ಜಯ ಯಾರಿಗೆ ಪರಾಜಯ ಎಂದು ಇನ್ನೂ ನಿರ್ಧಾರವಾಗಲಿಲ್ಲ. ಏನು ಮಾಡುವುದು ಹೇಳಿ? ಅವನ ಪಕ್ಷದಲ್ಲಿರುವವನು ಯಾರು? ಆ ಶ್ರೀಕೃಷ್ಣ. ಅರ್ಜುನನಿಗೆ ಸಾರಥಿ ಮಾತ್ರ ಅಲ್ಲ, ಅವನು ಇಡೀ ಪಾಂಡವರ ಜೀವನಕ್ಕೆ ಸಾರಥಿಯಾಗಿರುವವನು ಅವನು. ಯುದ್ಧ ಪ್ರಾರಂಭ ಆಗುವುದಕ್ಕೂ ಮುಂಚೆ ಎಲ್ಲರೂ ಹೇಳುತ್ತಾ ಇದ್ರು ಕೌರವರಿಗೆ ಜಯ ಸಿಗುತ್ತದೆ ಎಂದು. ಯಾಕೆ? ಪಾಂಡವರ ಪಕ್ಷದಲ್ಲಿದ್ದದ್ದು ಬರೇ 7 ಅಕ್ಷೋಹಿಣಿ ಸೈನ್ಯಗಳು, ಆದರೆ ನನ್ನ ಪಕ್ಷದಲ್ಲಿದ್ದದ್ದು 12 ಅಕ್ಷೋಹಿಣಿ ಸೈನ್ಯಗಳು. ಆದರೂ ಈ 12 ದಿನ ಕಳೆದರೂ ಕೂಡ ಜಯ ಸಿಗುತ್ತಿಲ್ಲ. ಇನ್ನೊಬ್ಬರನ್ನು ನಂಬಿದ್ದೆ ಸ್ವಾಮಿ ನಾನು. ಯಾರು ಗೊತ್ತಾ? ನನ್ನ ಗುರುಗಳಾಗಿರುವಂತಹ ಬಲರಾಮ ದೇವರು. ಆದರೆ ಹುಲ್ಲು ಧೇನುವಿನ ಕಾರಣವೊಂದನ್ನು ಇರಿಸಿಕೊಂಡು ಇಳೆಯ ಪ್ರದಕ್ಷಿಣೆಗೆ ಅಂತ ಹೊರಟರು. ಈಗ
ನಮ್ಮ ಅಜ್ಜಯ್ಯ ಭೀಷ್ಮಾಚಾರ್ಯರು ಛಲದಂಕ ಭೀಷ್ಮಂಗೆ ಸರಳ ಮಂಚವದಾಯ್ತು ಛಲದಂಕ ಭೀಷ್ಮಂಗೆ ಸರಳ ಮಂಚವದಾಯ್ತು ಬಿಲು ಮುರಿದು ವಿದುರನು ಮೊದಲೇ ಜಾರಿದನು ಬಿಲು ಮುರಿದು ವಿದುರನು ಮೊದಲೇ ಜಾರಿದನು ಮತ್ತೊಬ್ಬರನ್ನು ನಂಬಿದ್ದೆ ಯಾರು ನಮ್ಮ ಅಜ್ಜಯ್ಯನಾಗಿರುವಂತಹ ಭೀಷ್ಮಾಚಾರ್ಯರು ಹಿರಿಯರೆಂದು ಅವರಿಗೆ ಮೊದಲ ಸೇನಾಧಿಪತ್ಯವನ್ನು ಕೊಟ್ಟೆ 10 ದಿನಗಳ ಕಾಲ ಭರ್ಜರಿಯಾಗಿ ಯುದ್ಧವನ್ನು ಮಾಡಿದರು ಮತ್ತು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದರು ದಿನವೊಂದಕ್ಕೆ 10,000 ಮುಕುಟಧಾರಿಗಳ ಶಿರವನ್ನು ಚೆಂಡಾಡುತ್ತೇನೆ ಎಂದು ಚೆಂಡಾಡಿದ್ದೇನೋ ನಿಜ ಆದರೆ ಆ 10,000 ಮುಕುಟಧಾರಿಗಳಲ್ಲಿ ಒಬ್ಬ ಪಾಂಡವನ ಮುಕುಟವನ್ನು ಕೂಡ ಅವರು ಧರೆಗುಳಿಸದೇ ಹೋದರು ಆದರೆ ಇನ್ನೂ ಒಬ್ಬ ಇದ್ದನು ವಿದುರ ಅಂತ ಆದರೆ ಅವನು ಯುದ್ಧ ಪ್ರಾರಂಭವಾಗುವುದಕ್ಕೂ ಮುಂಚೆ ಸಭೆಯಲ್ಲಿ ತನ್ನ ಬಿಲ್ಲನ್ನು ಮುರಿದು ನನಗಿದು ಯಾವುದೂ ಸಂಬಂಧವಿಲ್ಲ ಎಂದು ಹೇಳಿ ಹೋದನು ಏನು ಮಾಡಲಿ ಆದರೂ ಗುರು ದ್ರೋಣರು ಹೇಳಿದಂತೆ ಒಂದು ಉಪಾಯವನ್ನು ಮಾಡಿದೆವು ಮತ್ತೊಂದು ಪಾಂಡವರ ಪಾಳಯದ ಶ್ರೇಷ್ಠನಾಗಿರುವಂತಹ ನಾಯಕನಾಗಿರುವಂತಹ ಯುಧಿಷ್ಠಿರನನ್ನ ಕಟ್ಟಿ ಹಾಕಿದರೆ ಯುದ್ಧ ನೀತಿಯ ಪ್ರಕಾರ ನಮಗೆ ಜಯ ಸಿಗುತ್ತದೆ ಎಂದು ಕಟ್ಟಿ ಹಾಕಿದ್ದೇನೋ ನಿಜ ಆದರೆ ಕೃಷ್ಣಾರ್ಜುನರು ಬಂದು ಅವನನ್ನ ಬಿಡಿಸಿಕೊಂಡು ಹೋಗಿಬಿಟ್ಟರು ನಮ್ಮ ಯಾವ ಪ್ರಯತ್ನಗಳು ಕೂಡ ಸಫಲವಾಗಲೇ ಇಲ್ಲ ವಿಫಲವಾಗುತ್ತಾ ಹೋಯಿತು ಏನು ಮಾಡಲಿ ಇನ್ನು ಏನು ಮಾಡಲಿ ಧರೆಯದಿಪಗೇಳಿತ್ತು ಕೌರವರ ರಸ ಚಿಂತಾಮಾನದಲ್ಲಿ ತರಹರಿಸುತ್ತಿರಲ ವೇಳೆಯಲ್ಲಿ ಕಲಶತನ ನಡೆದದ್ದು ಕುರುಕುಲಾಗ್ರಣಿಯೇ ಕೇಳಯ್ಯ ಕುರುಕುಲಾಗ್ರಣಿಯೇ ಕೇಳಯ್ಯ ಕುರುಕುಲಾಗ್ರಣಿಯೇ ಕುರುಕುಲಾಗ್ರಣಿಯೇ ಕೇಳಯ್ಯ ನಾಳೆ ಪರೀಕ್ಷಿಸಿ ನೋಡೆನ್ನ ಶೌರ್ಯದ ಬಗೆಯ ನಾಳೆ ಪರೀಕ್ಷಿಸಿ ನೋಡೆನ್ನ ಶೌರ್ಯದ ಬಗೆಯ ಶೌರ್ಯದ ಕುರುಕುಲಾಗ್ರಣಿಯೇ ಕೇಳಯ್ಯ ನಾಳೆ ಪರೀಕ್ಷಿಸು ನೋಡೆನ್ನ ಶೌರ್ಯದ ಬಗೆಯ ನಾಳೆ ಪರೀಕ್ಷಿಸಿ ನೋಡೆನ್ನ ಶೌರ್ಯದ ಬಗೆಯ ಕುರುಕುಲಾಗ್ರಣಿಯೇ ಕೇಳಯ್ಯ ನಾಳೆ ಪರೀಕ್ಷಿಸಿ ನೋಡೆನ್ನ ಶೌರ್ಯದ ಬಗೆಯ
ಚೆನ್ನಾಗಿ ಏನೋ ಆಲೋಚಿಸುತ್ತಾ ಇದ್ದೀಯ. ಹೌದು ಗುರುಗಳೇ. ನನಗೆ ಗೆಲುವು ಲಭಿಸಲಿಲ್ಲ ಎನ್ನುವುದಾಗಿ ಹೌದು. ನೀನು ಬಹಳ ಚಿಂತಿಸುತ್ತಿದ್ದೀಯಲ್ಲ. ಹಾ. ಆ ಚಿಂತೆಯೆಲ್ಲವನ್ನು ಬಿಟ್ಟು ಬಿಡು. ಯಾಕೆ ಬಲ್ಲಯ್ಯ? ಯಾಕೆ? ನಾಳೆ 13ನೆಯ ದಿವಸದಂದು ಹಾ. ನಡೆಯುವಂತಹ ಯುದ್ಧದಲ್ಲಿ ನಿನ್ನ ಪಾಲಿಗೆ ಜಯಸರಿಯನ್ನು ತಂದು ಕೊಡುವಂತಹ ಹೊಣೆ ಈ ದ್ರೋಣನದ್ದು. ಇದು ನನ್ನ ಮಾತು. ಗುರುಗಳೇ, ಇಷ್ಟು ದಿನ ಸಿಗದ ಜಯ ನಾಳೆ ಹೇಗೆ ಸಿಗ್ತದೆ? ನಾಳೆ ನಮಗೆ ಜಯ ಖಂಡಿತವಾಗಿಯೂ ದೊರಕುತ್ತದೆ. ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕು. ಏನು ಬಲ್ಲೆಯ? ಅರ್ಜುನನೊಬ್ಬ ತಪ್ಪಿದರೆ ನಮಗೆ ಗೆಲುವು ಲಭಿಸಲೇಬೇಕೆಂದಿದ್ದರೆ ನೀನು ಮಾಡಬೇಕಾದಂತಹ ಮಹತ್ತರವಾದ ಕೆಲಸ ಒಂದಿದೆ. ಏನದು? ಅರ್ಜುನ ಪ್ರತಿ ಇಲ್ಲದ ಪ್ರತಾಪಿ ನನ್ನ ಪ್ರಿಯ ಶಿಷ್ಯನೇ ಆಗಿದ್ದಾನೆ. ಆತ ಒಬ್ಬನನ್ನು ನಾಳೆಯ ಒಂದು ದಿವಸದ ಯುದ್ಧಕ್ಕೆ ನೀನು ತಪ್ಪಿಸಿದೆ ಎಂದಾದರೆ ನಾಳಿನ ಗೆಲುವು ನಮಗೆ ಖಂಡಿತ ಸಿದ್ಧ. ಮತ್ತೆ ತಪ್ಪಿಸುವ ಕೆಲಸ ನಿನಗೇನು ಹೊಸದಲ್ಲ, ನೀನು ಮೊದಲಿನಿಂದಲೂ ಮಾಡಿಕೊಂಡು ಬಂದದ್ದು ಅದೇ. ನೀವು ಹೇಳಿದಂತಹ ಅರ್ಜುನನನ್ನು ತಪ್ಪಿಸುವ ಕೆಲಸ ನಾನು ಮಾಡ್ತೇನೆ. ಆದರೆ ನಾಳೆ ನಿಮ್ಮ ಕಥೆ ಏನು ಅಂತ. ಅರ್ಜುನನನ್ನು ನೀನು ತಪ್ಪಿಸಿದೆ ಎಂದಾದರೆ ನಾಳೆ ನಾನು ಮಾಡುವಂತಹ ವ್ಯೂಹ ಯಾವುದು ಬಲ್ಲಯ್ಯ? ಗೊತ್ತಿಲ್ಲ. ಚಕ್ರವ್ಯೂಹವನ್ನು ರಚಿಸುತ್ತೇನೆ. ಓಹೋ, ಚಕ್ರವ್ಯೂಹ. ಅದರ ಬಗ್ಗೆ ಕಲಿತ ಹಾಗುಂಟು, ನೆನಪು ಬರುವುದಿಲ್ಲ. ಬರಲಿಕ್ಕಿಲ್ಲ ಬಿಡು. ಯಾಕೆಂದರೆ ನೀನು ಗದಾಯುದ್ಧದ ಮೇಲೆ ಬಹಳ ಆಸಕ್ತಿಯನ್ನು ತೋರಿಸಿದವನಲ್ಲವೇ. ಮತ್ತೆ ಚಕ್ರವ್ಯೂಹದ ಕುರಿತಾಗಿ ಹೇಳುವುದಾದರೆ ಅದನ್ನು ಭೇದಿಸುವಂತಹ ವಿದ್ಯೆಯನ್ನು ಕಲಿತವರು ಆ ಪಾಂಡವರ ಪಕ್ಷದಲ್ಲಿ ಇಬ್ಬರೇ. ಒಂದು ಅರ್ಜುನ, ಇನ್ನೊಬ್ಬನು ಅವನ ಸಾರಥಿಯಾದಂತಹ ಕೃಷ್ಣ. ನಾಳೆಯ ಯುದ್ಧದಲ್ಲಿ ನೀನು ಅರ್ಜುನ ಓರ್ವನನ್ನು ತಪ್ಪಿಸಿದೆ ಎಂದಾದರೆ ಅವನನ್ನು ಹಿಂಬಾಲಿಸಿಕೊಂಡೇ ಕೃಷ್ಣನು ಹೋಗುತ್ತಾನೆ. ಅಲ್ಲಿಗೆ ನಮಗೆ ಇರುವಂತಹ ಸಮಸ್ಯೆ ಎಲ್ಲವೂ ತಿಳಿಯುತ್ತದೆ. ಅವರಿರುವರನ್ನು ಹೊರತುಪಡಿಸಿ ಮತ್ತಿನ್ಯಾರಿಂದಲೂ ನಾನು ರಚಿಸುವಂತಹ ಚಕ್ರವ್ಯೂಹವನ್ನು ಭೇದಿಸಲು ಅಸಾಧ್ಯ. ಹಾಗಾದ್ರೆ ನಾಳೆಯ ದಿನ ಚಕ್ರವ್ಯೂಹದಲ್ಲಿ ನನ್ನ ಕೆಲಸ ಏನು? ನಿನ್ನ ಕೆಲಸ ಏನು ಬಲ್ಲೆಯ? 7 ಸುತ್ತಿನ ಕೋಟೆ ಆ ಚಕ್ರವ್ಯೂಹ. ಅದರಲ್ಲಿ 4 ಸುತ್ತುಗಳು ಸವ್ಯವಾಗಿ ಸುತ್ತಿದರೆ ಮತ್ತುಳಿದಂತಹ 3 ಸುತ್ತುಗಳು ಅಪಸವ್ಯವಾಗಿ ಸುತ್ತುತ್ತದೆ. ಅಂತಹ 7 ಸುತ್ತಿನ ಕೋಟೆಯ ನಡುವೆ ಇರುವಂತಹ ಸ್ವಸ್ತಿಕಾಕಾರದ ಮಧ್ಯದಲ್ಲಿ ಇರುವಂತಹ ಶ್ವೇತ ಛತ್ರದ ಕೆಳಗಡೆ ಯುದ್ಧದ ಕೇಂದ್ರ ಬಿಂದುವಾಗಿರುವಂತಹ ನೀನು ಇರಬೇಕು. ಹಾಗೆ
ಇಲ್ಲಿಗೆ ನಿನ್ನ ಕೆಲಸ ಮಾತ್ರ ಮುಗಿಯಿತೆಂದು ತಿಳಿಯಬೇಡ. ಮತ್ತೆ ನಿನ್ನ ಹಾಗೆಯೇ ನಿನ್ನ ಭಾವನಾದಂತಹ ಸೈಂಧವನಿಗೂ ಒಂದು ಮುಖ್ಯವಾದ ಕೆಲಸವಿದೆ. ಅವನಿಗೇನು ಕೆಲಸ? ಚಕ್ರವ್ಯೂಹ ಕೋಟೆಯ ಹಾ. ದ್ವಾರ ರಕ್ಷಣೆ ಆತನದ್ದೇ. ಅವನೇ ದ್ವಾರಪಾಲಕ ಯಾಕೆ? ಯಾಕೆಂಬುದಕ್ಕೆ ಆತನಿಗೆ ಒಂದು ವರಬಲ ಉಂಟು. ಓಹೋ. ಈ ಹಿಂದೆ ಪಾಂಡವರು ವನವಾಸದಲ್ಲಿರುವಂತಹ ಸಂದರ್ಭ, ಹಾ, ಹಾ. ದ್ರೌಪದಿಯನ್ನು ಕೆಣಕಲು ಹೋದಂತಹ ಆ ದುರುಳನಿಗೆ ಹಾ. ಭೀಮಾರ್ಜುನರು ಸೇರಿ ಆತನ ತಲೆ ಬೋಳಿಸಿದರು. ಇದೇ ಸಿಟ್ಟಿಗೆ ಆತ ಶಿವನ ಕುರಿತಾಗಿ ಒಂದು ತಪಸ್ಸನ್ನು ಗೈದ. ಆತನ ತಪಸ್ಸಿಗೆ ಒಲಿದಂತಹ ಶಿವ ವರ ಕೊಡುತ್ತೇನೆ ಎಂದಾಗ ಪಾಂಡವರೈವರನ್ನು ಸೋಲಿಸುವಂತಹ ಶಕ್ತಿಯನ್ನು ನನಗೆ ಕೊಡು ಎಂದ. ಆದರೆ ಪರಮೇಶ್ವರ ಒಂದು ಮಾತಾಡಿದ್ದ. ಅರ್ಜುನ ಓರ್ವನನ್ನು ಬಿಟ್ಟು ಉಳಿದ ನಾಲ್ವರನ್ನು ನೀನು ಒಂದು ದಿವಸದ ಮಟ್ಟಿಗೆ ಜಯಿಸಬಹುದು ಎನ್ನುವುದಾಗಿ. ಆ ತಪಸ್ಸಿನ ವರವನ್ನು ಇಂದು ಆತ ಉಪಯೋಗಿಸಿದ ಎಂದಾದರೆ ನಾಳೆ ಉಪಯೋಗಿಸಿದರೆ ನಮಗೆ ಗೆಲುವು ನಿಶ್ಚಿತ. ಹಾಗೇ ಆಗಲಿ ಸ್ವಾಮಿ. ನಾಳೆ ಅರ್ಜುನನನ್ನು ತಪ್ಪಿಸುವಂತಹ ಕೆಲಸ ನಾನು ಮಾಡ್ತೇನೆ. ವ್ಯೂಹ ರಚನೆಯ ಸಿದ್ಧತೆಯಲ್ಲಿ ನಾನು ಇರುತ್ತೇನೆ. ಹಾಗೇ ಆಗಲಿ. ಗುರುಗಳು ಹೇಳಿದಂತೆ ಅರ್ಜುನನನ್ನು ತಪ್ಪಿಸುವ ಕೆಲಸವಾಗಬೇಕಾದರೆ ಒಂದು ಒಳ್ಳೆಯ ಉಪಾಯ ಉಂಟು. ಅದಕ್ಕೆ ಸರಿಯಾದ ವ್ಯಕ್ತಿ ಎಂದರೆ ಸಂಶಪ್ತಕರು. ಅವರ ತಂದೆಯಾಗಿರುವಂತಹ ನಿವಾತ ಕವಚರನ್ನ ಅರ್ಜುನ ಕೊಂದಿದ್ದಾನೆ ಎಂದು ಅರ್ಜುನನಲ್ಲಿ ದ್ವೇಷ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರನ್ನೇ ನೆನೆಸಿಕೊಳ್ಳುತ್ತೇನೆಂತೆ.